ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರ್ಕಾರದಿಂದ ಮೂಗುದಾರ. ಕ್ಯಾಬಿನೆಟ್ನಲ್ಲಿ ಸುಗ್ರೀವಾಜ್ಞೆ ಬಿಲ್ಗೆ ಅಸ್ತು. ಫೈನಾನ್ಸ್ ಟಾರ್ಚರ್, ಇಂದು ಹಲವರು ಬಲಿ. ತಂದೆ ತಾಯಿ ಮಾಡಿದ ಸಾಲ ತೀರಿಸಲು ಕಿಡ್ನಿ ಮಾರಲು ಮುಂದಾದ ಬಾಲಕ. ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವಿರುದ್ಧ ಜೋರಾಯ್ತು ವಿರೋಧಿ ಬಣ. ಸಿಟಿ ರವಿಗೆ ಸ್ವಲ್ಪ ಮಟ್ಟಿನ ರಿಲೀಫ್ ಕೊಟ್ಟ ಹೈಕೋರ್ಟ್. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದಲ್ಲಿ ಮಿತಿ ಮೀರ್ತಾ ಇರುವ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಮೂಗುದಾರ ಹಾಕಲು ಕೊನೆಗೂ ರಾಜ್ಯ ಸರ್ಕಾರ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕಲು ಸುಗ್ರೀವಾಜ್ಞೆಗೆ ಸಮ್ಮತಿ ಕೊಡಲಾಯಿತು. ಕ್ಯಾಬಿನೆಟ್ ಸಭೆಯ ಬಳಿಕ ಮಾಹಿತಿ ಕೊಟ್ಟ ಸಚಿವ ಎಚ್.ಕೆ. ಪಾಟೀಲ್, ಸಂಜೆ ಹಿರಿಯ ಸಚಿವರ ಸಭೆಯನ್ನ ಕರೆಯಲಾಗಿದ್ದು ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ಮಾಡ್ತೇವೆ. ಅಂತಿಮ ನಿರ್ಧಾರ ಕೈಗೊಳ್ಳುವ ಪರಮಾಧಿಕಾರವನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಕೊಡಲಾಗಿದೆ. ಸಭೆಯ ಬಳಿಕ ಮೈಕ್ರೋ ಫೈನಾನ್ಸ್ ಮಸೂದೆಯ ಬಗ್ಗೆ ಸ್ಪಷ್ಟ ಚಿತ್ರಣ ಬರಲಿದೆ. ಸಿಎಂ ಜೊತೆಗೆ ಸಭೆಯ ಬಳಿಕ ಕಾನೂನಾತ್ಮಕವಾಗಿ ತೀರ್ಮಾನ ಆಗಲಿದೆ. ನಮ್ಮಲ್ಲಿರುವ ಕಾನೂನುಗಳು ಕೆಲವು ಪ್ಲಸ್ ಆಗಲಿವೆ, ಕೆಲವು ಮೈನಸ್ ಆಗಿರಲಿವೆ. ಹೀಗಾಗಿ ಕಾನೂನಾತ್ಮಕ ತೀರ್ಮಾನಕ್ಕೆ ಹಿರಿಯ ಸಚಿವರ ಸಭೆಯನ್ನ ಕರೆಯಲಾಗಿದೆ ಅಂತ ಹೇಳಿದ್ರು. ಮೈಕ್ರೋ ಫೈನಾನ್ಸ್ನವರ ದಾದಾಗಿರಿಗೆ ಕರುನಾಡಿನಲ್ಲಿ ಬಡವರ ಬದುಕು ಬೀದಿಗೆ ಬಂದಿದೆ. ಮೈಸೂರು ಜಿಲ್ಲೆ ನಂಜನಗೂಡಿನ ಬಾಲಕ ಮೋಹನ್ ಹೆತ್ತವರು ಮೈಕ್ರೋ ಫೈನಾನ್ಸ್ನಿಂದ ಮಗಳ ವಿದ್ಯಾಭ್ಯಾಸಕ್ಕಾಗಿ ಸಾಲ ಮಾಡಿದ್ರು. ಆದರೆ ಸಾಲ ಕಟ್ಟೋಕೆ ಕೆಲ ದಿನಗಳ ಕಾಲಾವಕಾಶ ಕೇಳಿದ್ದಾರೆ. ಆದರೆ ಇದಕ್ಕೆ ಒಪ್ಪದ ಫೈನಾನ್ಸ್ನವರು ನಿತ್ಯ ಟಾರ್ಚರ್ ಕೊಡ್ತಿದ್ದಾರೆ. ಹೀಗಾಗಿ ಮೈಕ್ರೋ ಫೈನಾನ್ಸ್ ವಿರುದ್ಧ ರೈತರ ಪ್ರತಿಭಟನೆ ವೇಳೆ ಬೆಂಗಳೂರಿಗೆ ಬಂದ ಬಾಲಕ ಸಚಿವ ಎಚ್.ಸಿ. ಮಹದೇವಪ್ಪ ಎದುರೇ ನಾನು ಕಿಡ್ನಿ ಮಾರ್ತೀನಿ, ಅನುಮತಿ ಕೊಡಿ ಅಂತ ಅಲವತ್ತುಕೊಂಡಿದ್ದಾನೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಬಾಲಕ ತನ್ನ ಕಷ್ಟದ ಕಥೆಯನ್ನ ಹೇಳಿಕೊಂಡಿದ್ದಾನೆ. ಅಪ್ಪ ಚಕ್ಕುಲಿ ವ್ಯಾಪಾರಸ್ಥರು, ಅಮ್ಮ ಆಶಾ ಕಾರ್ಯಕರ್ತೆ. ಅಕ್ಕನ ವಿದ್ಯಾಭ್ಯಾಸಕ್ಕಾಗಿ 3 ಲಕ್ಷ ಸಾಲ ಮಾಡಿದ್ದಾರೆ. ಸಾಲ ಕಟ್ಟೋಕೆ ಆಗದಿದ್ರೆ ಸತ್ತೋಗಿ ಅಂತಾರೆ. ರಾತ್ರಿ 10 ಗಂಟೆ 12 ಗಂಟೆಗೆ ಸಾಲ ವಸೂಲಿಗೆ ಮನೆಗೆ ಬರ್ತಾರೆ. ಸರ್ಕಾರ ಅನುಮತಿ ಕೊಟ್ರೆ ನಾನು ಈಗಲೇ ನನ್ನ ಒಂದು ಕಿಡ್ನಿ ಮಾರಿ ಬಿಡ್ತೀನಿ ಎಂದಿದ್ದಾರೆ. ಬಾಲಕನ ನೋವಿನ ಮಾತಿಗೆ ಸಚಿವ ಮಹದೇವಪ್ಪ ತಬ್ಬಿಬ್ಬಾಗಿದ್ದು ಭಾವುಕರಾದ್ರು. ರಾತ್ರಿ 10 ಗಂಟೆ ಸಮಯದಲ್ಲಿ ಫೈನಾನ್ಸ್ನವರು ಮನೆ ಬಳಿ ಬರ್ತಾರೆ. 10 ಗಂಟೆ 11 ಗಂಟೆ 12 ಗಂಟೆ ಕಟ್ಟಲ್ಲ ಅಂದ್ರೆ ಹೋಗೋದೇ ಇಲ್ಲ. ಕಟ್ಟಲೇಬೇಕು. ನೀವು ಎಲ್ಲಿಗಾರು ಹೋಗಿ ಏನಾದ್ರು ಮಾಡಿ ಎತ್ತಾರು ಮಾಡಿ ನಮ್ಗೆ ಹಣ ಕೊಡಿ. ಅಮ್ಮ ದುಡ್ಡು ಕಟ್ಟಮ್ಮ ಅಂತಾರೆ. ಸರ್ ಇವತ್ತಿಲ್ಲ ನಾಳೆ ಕಟ್ತೀವಿ ಅಂದ್ರೆ ಕೊಡಲ್ಲ, ಕಟ್ಟಲೇಬೇಕು. ನೀವು ಏನಾದ್ರು ಮಾಡ್ಬಿಟ್ಟು ಕಟ್ಟಿ, ಎತ್ತಾರ ಮಾಡ್ಬಿಟ್ಟು ಮನೇಲೆ ಹರಾಜು ಮಾಡ್ತೀವಿ ಅಂದ್ಬಿಟ್ಟು ಕೆಲವು ನೋಟಿಸ್ಗಳು ಕೂಡ ನಮ್ಮ ಕೆಲವು ಸಂಘಗಳು ಹೇಳಿದ್ದಾರೆ. ಸರ್ಕಾರ ನಿಜವಾಗ್ಲೂ ಇವಾಗೂ ಪರ್ಮಿಷನ್ ಕೊಟ್ಟರೆ ನಾನು ಕಿಡ್ನಿ ಮಾಡಕ್ಕೆ ಈಗಲೂ ಕೂಡ ರೆಡಿ. ಸಾಲದ ವಸೂಲಾತಿಗೆ ಮಾನವೀಯತೆಯನ್ನೇ ಮರೆತು ಅಮಾನುಷವಾಗಿ ಮೈಕ್ರೋ ಫೈನಾನ್ಸ್ ವರ್ತಿಸುತ್ತಿದೆ. ಕನಕಪುರದ ಭಾಸ್ಕರ್ ಎಂಬುವರು ಮೈಕ್ರೋ ಫೈನಾನ್ಸ್ನಲ್ಲಿ ಸುಮಾರು 3 ಲಕ್ಷ ಸಾಲ ತೆಗೆದುಕೊಂಡಿದ್ದಾರೆ. ಕಳೆದ 1-2 ತಿಂಗಳ ಹಿಂದೆ ತಮ್ಮ ಸಾವನ್ನಪ್ಪಿದ್ದಾರೆ. ಅದಾದ ಬಳಿಕ ತಾಯಿಗೂ ಅನಾರೋಗ್ಯ ಕಾಡಿದೆ. ಆಸ್ಪತ್ರೆಯಲ್ಲಿ ತಾಯಿ ಐಸಿಯುನಲ್ಲಿರುವಾಗಲೂ ಸಾಲ ವಸೂಲಿಗೆ ಗ್ಯಾಂಗ್ ಹಣ ಕಟ್ಟುವಂತೆ ಪೀಡಿಸಿದೆ. ಕೆಲ ದಿನಗಳ ಬಳಿಕ ತಾಯಿ ಸಾವನ್ನಪ್ಪುತ್ತಾರೆ. ಆಸ್ಪತ್ರೆಯ ಬಿಲ್ ನೀಡಬೇಕಾಗಿದೆ. ಹೀಗಾಗಿ ಸಾಲ ಕಟ್ಟೋಕೆ ಕಾಲಾವಕಾಶ ಕೊಡಿ ಎಂದ್ರು ದಿನ ವಸೂಲಾತಿಗೆ ಮನೆ ಬಾಗಿಲಿಗೆ ಬಂದು ಕಾಟ ಕೊಡ್ತಿದ್ದಾರೆಂದು ಭಾಸ್ಕರ್ ಹೇಳಿದ್ದಾರೆ. ಇದರಿಂದ ಬೇಸತ್ತ ಭಾಸ್ಕರ್ ತಾಯಿಯ ಅಂತ್ಯಕ್ರಿಯೆಯ ಬಳಿಕ ಕನಕಪುರದಿಂದ ನೇರವಾಗಿ ಮೆಜೆಸ್ಟಿಕ್ಗೆ ಬಂದು ಬಸ್ ನಿಲ್ದಾಣದಲ್ಲಿ 2 ದಿನ ಕಳೆದಿದ್ದಾರಂತೆ. 2 ದಿನಗಳ ಬಳಿಕ ಮನೆಗೆ ವಾಪಸ್ ಬಂದ ಭಾಸ್ಕರ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಏನ್ರಿ ನಿಮ್ಗೇನು ಜ್ಞಾನ ಇಲ್ವ ತಗೊಳ್ಬೇಕಾದ್ರೆ? ಏನು ತಿನ್ನಕ್ಕೆ ಬಾಯಿಗೆ ಏನು ತಿಂತೀರಾ ಅನ್ನೋದು. ಮತ್ತೆ ಏನ್ರಿ ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡ್ತೀರಾ, ಮನೇಲಿದ್ದೀರಾ, ಈ ಥರ ಎಲ್ಲ ಒಂಥರ ಅವೇಳವಾಗಿ ಮಾತಾಡೋರು ನೋಡಿ. ನನಗೆ ಇದೆಲ್ಲ ನೋಡಿ ಬೇಜಾರಾಗಿ ಒಂದು 4-5 ದಿನ ಊರು ಬಿಟ್ಟು ಹೊಂಟೋಗಿದೆ. ಮನೇಲಿ ಹುಡುಗರುಗಳೇ ಕಂಪ್ಲೇಂಟ್ ಎಲ್ಲ ಕೊಟ್ಟು ಇಲ್ಲಿವರೆಗೂ ಕನಕಪುರ ಸ್ಟೇಷನಲ್ಲಿ ನಂದೊಂದು ಕಂಪ್ಲೇಂಟ್ ಆಗಿದೆ. ರಾಜ್ಯ ಬಿಜೆಪಿ ಒಡೆದ ಮನೆ ಆಗಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ನನ್ನ ಮೇಲೆ ತಪ್ಪು ಹಾಕಬೇಡಿ ಅಂತ ಸಂಸದ ಸುಧಾಕರ್ ಟೀಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಸಮಾಧಾನ ಹೊರಹಾಕಿದ್ದಾರೆ. ಸುಧಾಕರ್ ಆಕ್ರೋಶದ ಮಾತು ನೋಡಿದೆ. ದಯವಿಟ್ಟು ಈ ರೀತಿ ಮಾತಾಡೋದಕ್ಕೆ ಹೋಗಬೇಡಿ. ರಾಜ್ಯದ ಅಧ್ಯಕ್ಷ ಆಗಿ ನಾನು ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಟ್ಟಿಲ್ಲ. ನನ್ನ ಜಿಲ್ಲೆಗೆ ನಾನು ಅಭಿಪ್ರಾಯ ಕೊಡಬಹುದೇ ಹೊರತು ಬೇರೆ ಜಿಲ್ಲೆಗೆ ಅಭಿಪ್ರಾಯ ಕೊಡುವ ಅಧಿಕಾರ ನನಗಿಲ್ಲ. ಸುಧಾಕರ್ ಆಕ್ರೋಶದ ಮಾತು ಅವರಿಗೂ ಗೌರವ ಕೊಡಲ್ಲ, ಪಕ್ಷಕ್ಕೂ ಗೌರವ ಸಿಗಲ್ಲ. ಪಕ್ಷ ನನ್ನ ಸ್ವತ್ತಲ್ಲ, ಅವರದ್ದೂ ಅಲ್ಲ. ಮುಂದಿನ ಸಿಎಂ ಆಗೋಕೆ ನಾನು ಪಕ್ಷ ಸಂಘಟನೆ ಮಾಡ್ತಿಲ್ಲ ಅಂದಿದ್ದಾರೆ. ಇತ್ತ ಸುಧಾಕರ್ ಹೇಳಿಕೆ ಮಾಜಿ ಶಾಸಕ ಪ್ರೀತಂ ಗೌಡ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತ ಬಿಜೆಪಿ ಕಾರ್ಯಕರ್ತರಿಗೆಲ್ಲ ಗೊತ್ತಿದೆ. 4-5 ವರ್ಷಗಳ ಹಿಂದೆ ಪಕ್ಷ ಸೇರಿರೋರಿಗೆ ಚುನಾವಣೆ ಪ್ರಕ್ರಿಯೆ ಗೊತ್ತಿರಲ್ಲ. ಸುಧಾಕರ್ ಅವರ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯಲ್ಲ ಅಂತ ಗುಡುಗಿದ್ದಾರೆ. ಮಾನ್ಯ ಸುಧಾಕರ್ ಅವರ ಆಕ್ರೋಶ ಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ. ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಚ್ಛಪಡ್ತೇನೆ, ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಅದು ನಿಮಗೂ ಕೂಡ ಗೌರವ ತರೋದಿಲ್ಲ, ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ. ಈ ಪ್ರಕ್ರಿಯೆಯಲ್ಲಿ ವಿಜಯೇಂದ್ರ ಅವರ ಪಾತ್ರ 0.
ರಾಜ್ಯದ ಅಧ್ಯಕ್ಷರಿದ್ದರೂ ಸಹ ನನ್ನ ಜಿಲ್ಲೆ ಬಗ್ಗೆನೇ ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ. ಇದು ಎಲ್ಲರೂ ಕೂಡ ಗೊತ್ತಿರಬೇಕು. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಯತ್ನಾಳ್ ಮಾತಿನ ಸಮರ ಮುಂದುವರೆದಿದೆ. ಸುಧಾಕರ್ ಮಾತ್ರ ಅಲ್ಲ, ಹಲವು ಹಿರಿಯ ನಾಯಕರಿಗೆ ಅಸಮಾಧಾನ ಇದೆ. ವಿಜೇಂದ್ರ ಚಡ್ಡಿ ಹಾಕೋಕ್ ಮುಂಚೆನೇ ನಾವು ಸಂಘಟನೆ ಮಾಡಿದ್ದೀವಿ, ಪಕ್ಷದಿಂದ ತೆಗೆದು ಹಾಕ್ತೀರಾ ತೆಗೀಲಿ, ನಮಗೆ ಭಯ ಇಲ್ಲ. ಹೊಗಳೋ ಭಟ್ರು ಅಡ್ಜಸ್ಟ್ಮೆಂಟ್ ಮಾಡೋರಿಗೆ ಸ್ಥಾನಮಾನ ಕೊಡ್ತಿದ್ದಾರೆ. ರಾಧಾ ಮೋಹನ್ ದಾಸ್ ಕೂಡ ಪಕ್ಷಪಾತಿ ಹಾಕಿದ್ದಾರೆ. ಹುಲಿ ಅಂತ ತಂದು ಕೂರಿಸಿದ್ರೆ ಹುಲಿ ಆಗೋದಿಲ್ಲ. ಸರ್ವಾಧಿಕಾರಿ ಮನೋಭಾವನೆ ಇರುವ ನಾಯಕನ ಅಂತ್ಯ ಆಗಲಿದೆ ಅಂತ ಗುಡುಗಿದ್ದಾರೆ. ನಾವೆಲ್ಲ ಹೈಕಮಾಂಡ್ಗೆ ದೂರು ಕೊಡ್ತೀವಿ. ಶಾಸಕರ ವಿಶ್ವಾಸ ತೆಗೆದುಕೊಂಡು ಅಧ್ಯಕ್ಷನ ಆಯ್ಕೆ ಮಾಡಿಲ್ಲ. ವಂಶವಾಹಿ ಹಿಡಿತದಿಂದ ಯಡಿಯೂರಪ್ಪ ಕುಟುಂಬದಿಂದ ರಾಜ್ಯ ಬಿಜೆಪಿಗೆ ಬಿಡುಗಡೆ ಸಿಗಬೇಕು. ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂದಿದ್ದಾರೆ. ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗೆ ಹಾಕ್ತೀರಾ? ಎಷ್ಟು ಮಂದಿನ ಹೊರಗೆ ಹಾಕ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ ಕರ್ನಾಟಕದಲ್ಲಿ. ನಮ್ಮ ಹೋರಾಟ ಅಂತೂ ಮಾಡ್ತೀವಿ ರೀ, ನಾವು ಯಾರಿಗೂ ಅಂಜೋದಿಲ್ಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಿಂದನೆ ಪ್ರಕರಣದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ಪ್ರಕರಣದ ಸಂಬಂಧ ಬೆಳಗಾವಿಯ ಹಿರೇಬಾಗೇವಾಡಿ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ರದ್ದತಿಯನ್ನು ಕೋರಿ ಸಿಟಿ ರವಿ ಅರ್ಜಿ ಹಾಕಿದ್ರು. ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಸಲಾಯಿತು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಫೆಬ್ರವರಿ 20ರವರೆಗೂ ಮಧ್ಯಂತರ ತಡೆಯನ್ನು ಕೊಟ್ಟಿದೆ. ಅರ್ಜಿದಾರರು ಮತ್ತು ಸರ್ಕಾರದ ವಾದ ಪ್ರತಿವಾದ ಆಲಿಸಿದಂತಹ ಪೀಠ ದೂರುದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹ್ಯಾಂಡ್ ಸಮನ್ಸ್ ಅನ್ನು ಜಾರಿ ಮಾಡಿದೆ. ವಿಚಾರಣಾಧೀನ ನ್ಯಾಯದಲ್ಲಿನ ಪ್ರಕ್ರಿಯೆಗೆ ತಡೆಯಾಜ್ಞೆಯನ್ನು ಕೊಟ್ಟು ಇದು ಅತ್ಯಂತ ಪ್ರಮುಖ ವಿಚಾರವಾಗಿದ್ದು ಸಾಕಷ್ಟು ಪರಿಣಾಮ ಬೀರಲಿದೆ. ಹೀಗಾಗಿ ಪ್ರಕರಣವನ್ನು ಏಕಾಏಕಿ ನಿರ್ಧರಿಸಲಾಗದು ಅಂಥೇಳಿ ವಿಚಾರಣೆಯನ್ನು ಫೆಬ್ರವರಿ 20ಕ್ಕೆ ಮುಂದೂಡಿಕೆ ಮಾಡಲಾಯಿತು. ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ ಇವರೆಗೂ 30 ಮಂದಿ ಬಲಿಯಾಗಿದ್ದಾರೆ. ಈ ಬೆನ್ನಲ್ಲೇ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಇವತ್ತು ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಫೆಬ್ರವರಿ 3ರಂದು ವಸಂತ ಪಂಚಮಿ ಹಿನ್ನೆಲೆಯಲ್ಲಿ ಮಹಾಕುಂಭಮೇಳದಲ್ಲಿ ಮಗದೊಂದು ಅಮೃತ ಸ್ನಾನ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಎಲ್ಲಾ ರೀತಿಯ ತಯಾರಿ ಮತ್ತು ಭದ್ರತೆಯನ್ನು ಪರಿಶೀಲನೆ ನಡೆಸಿದ್ರು. ಫೆಬ್ರವರಿ 1ರಂದು 50ಕ್ಕೂ ಹೆಚ್ಚು ದೇಶಗಳ ಉಪಾಧ್ಯಕ್ಷರು ಹಾಗೂ ರಾಯಭಾರಿಗಳು ಕುಂಭಮೇಳಕ್ಕೆ ಆಗಮಿಸ್ತಾ ಇದ್ದಾರೆ. ಅಲ್ಲದೆ ಫೆಬ್ರವರಿ 5ರಂದು ಪ್ರಧಾನಿ ನರೇಂದ್ರ ಮೋದಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಲಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸುವ ಸಲುವಾಗಿ ಯೋಗಿ ಖುದ್ದು ಪ್ರಯಾಗ್ರಾಜ್ಗೆ ತೆರಳಿ ವ್ಯವಸ್ಥೆಗಳನ್ನ ಪರಿಶೀಲನೆ ನಡೆಸಿದ್ರು. ಇನ್ನು ಕಾಲ್ತುಳಿತದ ದುರಂತದ ಬಗ್ಗೆ ಭಾರಿ ಬೇಸರ ವ್ಯಕ್ತಪಡಿಸಿದ ಸಿಎಂ ಆದಿತ್ಯನಾಥ್ ಘಟನೆಯ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟ ವ್ಯಕ್ತಿಗಳಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ 30 ಮಂದಿ ಜೀವ ತೆತ್ತಿದ್ದಾರೆ. ಈ ದುರ್ಘಟನೆಯ ಬಳಿಕ ಪ್ರಯಾಗ್ರಾಜ್ ಸಹಜ ಸ್ಥಿತಿಗೆ ಬಂದಿದೆ. ನಿನ್ನೆಯ ಜನಪ್ರವಾಹವನ್ನ ನಿಯಂತ್ರಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೆಚ್ಚುವರಿ ಭದ್ರತೆ ನಿಯೋಜನೆಯನ್ನ ಮಾಡಿ ಪೊಲೀಸರು ಜನಸಾಗರವನ್ನ ತಹಬದಿಗೆ ತಂದಿದ್ದಾರೆ. ನಿನ್ನೆಯ ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನವನ್ನ ಮುಗಿಸಿ ಭಕ್ತರು ವಾಪಸ್ ತೆರಳುತ್ತಾ ಇದ್ದಾರೆ. ಹೀಗಾಗಿ ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ. ಇನ್ನುಳಿದಂತೆ ವಿವಿಧೆಡೆಯಿಂದ ಬರ್ತಾ ಇರುವ ಭಕ್ತಗಣ ಪುಣ್ಯ ಸ್ನಾನವನ್ನ ಮಾಡಿ ಮರಳುತ್ತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಕಟ್ಟೆಚ್ಚರ ವಹಿಸಿದೆ. ಇತ್ತ ಕಾಲ್ತುಳಿತದ ದುರಂತದ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಮುಖ್ಯ ಕಾರ್ಯದರ್ಶಿ ಮನೋಜ್ ಕುಮಾರ್ ಸಿಂಗ್ ಮತ್ತು ಡಿಜಿಪಿ ಪ್ರಶಾಂತ್ ಕುಮಾರ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಘಟನೆಗೆ ಕಾರಣ ಏನು ಅಂತೇಳಿ ವರದಿಯನ್ನ ಕೊಡಲಿದ್ದಾರೆ. ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ಭಕ್ತರಿಂದ ಪುಣ್ಯ ಸ್ನಾನ ಮುಂದುವರೆದಿದೆ. ಈವರೆಗೂ ಸುಮಾರು 65 ಲಕ್ಷ ಜನರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗಿದ್ದಾರೆ. ಜನವರಿ 13ರಂದು ಆರಂಭವಾದ ಮಹಾಕುಂಭಮೇಳದಲ್ಲಿ ಈವರೆಗೂ 27 ಕೋಟಿ ಮಂದಿ ಅಮೃತ ಸ್ನಾನ ಮಾಡಿದ್ದಾರೆ. ಮಹಾಕುಂಭಮೇಳದಲ್ಲಿ ಕಾಲ್ತುಳಿತದ ದುರಂತದ ಬೆನ್ನಲ್ಲೇ ಯೋಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಕುಂಭಮೇಳದ ಪ್ರದೇಶದಲ್ಲಿ ವಾಹನಗಳು ಬಂದು ಹೋಗುವುದನ್ನು ನಿಷೇಧಿಸಿದ್ದು ಎಲ್ಲ ವಿಐಪಿ ಪಾಸ್ಗಳನ್ನು ರದ್ದುಪಡಿಸುವಂತೆ ಸೂಚನೆ ಕೊಡಲಾಗಿದೆ. ಫೆಬ್ರವರಿ 4ರವರೆಗೂ ಕೂಡ ಭಕ್ತರಿಗೆ ಕಾಲ್ನಡಿಗೆಯಲ್ಲಿ ಸಂಗಮಕ್ಕೆ ತೆರಳಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಪ್ರಯಾಗ್ರಾಜ್ ನಗರದಲ್ಲಿ 4 ಚಕ್ರದ ವಾಹನಗಳ ಪ್ರವೇಶಕ್ಕೂ ಕೂಡ ನಿರ್ಬಂಧ ಹೇರಲಾಗಿದೆ. ನಗರದಲ್ಲಿ ಬೈಕು, ಆಂಬ್ಯುಲೆನ್ಸ್ ಮತ್ತು ಅಗ್ನಿಶಾಮಕ ದಳದ ವಾಹನಗಳೊಂದಿಗೆ ಮಾತ್ರ ಅನುಮತಿಯನ್ನು ಕೊಡಲಾಗಿದೆ. ಕುಂಭಮೇಳ ನಡೆಯುವ ಪ್ರದೇಶವನ್ನ ವಾಹನರಹಿತ ವಲಯ ಅಂತ ಘೋಷಿಸಲಾಗಿದೆ. ಅಲ್ಲದೆ ಈ ರಸ್ತೆಗಳನ್ನ ಏಕಮುಖ ರಸ್ತೆಗಳನ್ನಾಗಿ ಮಾಡಿದ್ದು ಭಕ್ತರು ಸ್ನಾನವನ್ನು ಮುಗಿಸಿ ಬೇರೆ ಮಾರ್ಗದ ಮೂಲಕ ಹಿಂತಿರುಗಬೇಕಾಗಿದೆ. ಪ್ರಯಾಗ್ರಾಜ್ಗೆ ಬರುವಂತಹ 8 ಪ್ರಮುಖ ದ್ವಾರಗಳನ್ನು ಮುಚ್ಚಲಾಗಿದೆ.
ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ರಾಜ್ಯದ 4 ಕನ್ನಡಿಗರು ಪ್ರಾಣ ಬಿಟ್ಟಿದ್ದಾರೆ. 4ರ ಮೃತದೇಹ ದೆಹಲಿ ತಲುಪಿದ್ದು ಮರಣೋತ್ತರ ಪರೀಕ್ಷೆ ಬಳಿಕ 4ರ ಮೃತದೇಹಗಳು ಬೆಳಗಾವಿಗೆ ಏರ್ಲಿಫ್ಟ್ ಮೂಲಕ ಸ್ವಗ್ರಾಮಕ್ಕೆ ತಲುಪಲಿದೆ. ಬೆಳಗಾವಿಯ ವಡಗಾವಿಯ ಮೇಘಾ ಹಾಗೂ ಜ್ಯೋತಿ ಕುಟುಂಬದಲ್ಲಿ ಮೌನ ಆವರಿಸಿದೆ. ಮೇಘಾ ಕೊನೆಯ ಕ್ಷಣಗಳನ್ನು ನೆನೆದು ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಮೇಘಾ ತೆರಳೋಕ್ಕೂ ಮುಂಚೆ ಪ್ರೀತಿಯ ಶ್ವಾನ ಸನ್ನಿ ಊಟ ಬಿಟ್ಟು ತನ್ನದೇ ರೀತಿಯಲ್ಲಿ ಮುನ್ಸೂಚನೆಯನ್ನ ಕೊಟ್ಟಿದೆ. ಆದರೆ ಹೋಗೋ ಮುಂಚೆ ಶ್ವಾನ ಸನ್ನಿಯನ್ನ ಸಂತೈಸಿ ಪ್ರಯಾಗ್ರಾಜ್ಗೆ ಮೇಘಾ ಹೋಗಿದ್ರು. ಹಠ ಹಿಡಿದು ಕುಂಭಮೇಳಕ್ಕೆ ಹೋದ ಮೊಮ್ಮಗಳು ಬರಲೇ ಇಲ್ಲ ಅಂತ ಅಜ್ಜಿ ಕಣ್ಣೀರು ಹಾಕಿದ್ದಾರೆ. ಇನ್ನು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಮೃತ ಮೇಘಾ ತಂದೆ ದೀಪಕ್ ಶಹಾಪುರದಲ್ಲಿ ಅಂತ್ಯಕ್ರಿಯೆ ನಡೆಸಲಾಗುತ್ತೆ ಅಂತ ತಿಳಿಸಿದರು. ಮಹಾಕುಂಭಮೇಳಕ್ಕೆ ಬೆಳಗಾವಿಯ ಶೆಟ್ಟಿಗಲ್ಲಿಯ ಅರುಣ್ ಕೋರ್ಪಡೆ ಕಾಂಚನ ದಂಪತಿ ಕೂಡ ತೆರಳಿದ್ರು. ಕಾಲ್ತುಳಿತದಲ್ಲಿ ಕಾಂಚನ ಪತಿ ಅರುಣ್ ಕೋರ್ಪಡೆ ಮೃತಪಟ್ಟಿದ್ದಾರೆ. ಅಣ್ಣನನ್ನ ನೆನೆದು ಸ್ವಗ್ರಾಮದಲ್ಲಿ ಸಹೋದರಿಯರು ಕಣ್ಣೀರು ಹಾಕಿದ್ದಾರೆ. ನಮ್ಮನ್ನ ತುಂಬಾ ಕಾಳಜಿಯಿಂದ ಅಣ್ಣ ನೋಡ್ಕೊಳ್ತಾ ಇದ್ದ, ಮಕ್ಕಳ ಮದುವೆ ಕೂಡ ಮಾಡಿಸ್ತೇನೆ ಅಂದಿದ್ದ. ಈಗ ಅಣ್ಣನೇ ಇಲ್ಲ ಅಂತ ಸಹೋದರಿಯರು ಕಣ್ಣೀರಿಟ್ಟಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯ ಮಹಾದೇವಿ ಕೂಡ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ. ಇಬ್ಬರು ಮಕ್ಕಳಿಗೆ ಹೇಳಿ ಕುಂಭಮೇಳಕ್ಕೆ ಹೊರಟಿದ್ದ ಮಹಾದೇವಿ ಶವವಾಗಿ ವಾಪಸ್ ಆಗ್ತಿದ್ದಾರೆ. ಪತ್ನಿಯನ್ನ ಕಳೆದುಕೊಂಡು ಹನುಮಂತ ಕಣ್ಣೀರು ಹಾಕ್ತಿದ್ದಾರೆ. ಮಹಾದೇವಿ ತವರೂರಾದ ಹುಬ್ಬಳ್ಳಿಯ ನೂಲ್ವಿಯಲ್ಲಿ ವೀರಶೈವ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ನಿರ್ಧರಿಸಲಾಗಿದೆ.